ನಿವೇದಿತಾ ಒಬ್ಳು ಹೆಣ್ಣು ಮಗುವಿನ ತಾಯಿ ಕೋರ್ಟ್ನ ಆವರಣದಲ್ಲಿ ಜಾಕಿ ಅನ್ನೋನನ್ನ ಗುಂಡಿಟ್ಟು ಕೊಲ್ತಾಳೆ. ಯಾಕೆ, ಅವನು ಯಾರು, ಏನು ಮಾಡಿದ್ದ, ನಂತರ ಏನಾಯಿತು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಯುದ್ಧಕಾಂಡ ಚಾಪ್ಟರ್ 2, ಎ ಫಿಲ್ಮ್ ಬೈ ಪವನ್ ಭಟ್ ಸ್ಟಾರಿಂಗ್ ಅಜಯ್ ರಾವ್ ಇನ್ ಲೀಡ್ ರೋಲ್. ಅಕ್ಕಪಕ್ಕದಲ್ಲಿ ಕೋರ್ಟ್ ರೂಮ್ ಡ್ರಾಮಾಗಳು ಬಂದಾಗಲೇ ನೋಡಿದ್ದೀವಿ, ನಮ್ಮಲ್ಲಿ ಬಂದರೆ ನೋಡಲ್ವಾ? ನೋಡೋಣ ಚೆನ್ನಾಗಿರುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡು ಹೋಗಿದ್ದಕ್ಕೂ ಮೋಸ ಆಗಲಿಲ್ಲ. ಎಸ್, ಸಿನಿಮಾ ನನಗೆ ವರ್ಕ್ ಆಯಿತು. ಮಾತಾಡುವ ಇನ್ ಡೀಟೇಲ್ ಆಗಿ ನಂಗೇನು ಇಷ್ಟ ಆಯಿತು, ನಂಗೇನು ಕಷ್ಟ ಆಯಿತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ದಿ ಸೆಕೆಂಡ್ ಹಾಫ್ ಸಾಲಿಡ್ ಆಗಿದೆ. ಆ ಕೋರ್ಟ್ ರೂಮಲ್ಲಿ ನಡೆಯೋ ವಾದ ಪ್ರತಿವಾದಗಳು, ಇನ್ನೊಂದು ಕಡೆ ಆ ಎಮೋಷನಲ್ ಡ್ರಾಮಾ, ಈ ಎರಡನ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಹಾಗೆಯೇ ಈ ಕೋರ್ಟ್ ರೂಮ್ ಡ್ರಾಮಾಗಳಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗೋದೇನೆಂದರೆ, ಈ ಥರದ ಸಿನಿಮಾಗಳು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ನಾಲೆಡ್ಜ್ ಪಿಲ್ ರೀತಿಯೂ ವರ್ಕ್ ಆಗ್ತವೆ. ಗೊತ್ತಿಲ್ಲದೆ ಇರೋ ಎಷ್ಟೋ ವಿಚಾರಗಳನ್ನು ನಮಗೆ ತಿಳಿಸಿ ಒಂದು ಎಕ್ಸಾಂಪಲ್ನ ಮುಖಾಂತರ ಅರ್ಥ ಮಾಡಿಸ್ತವೆ. ಅದು ಇಲ್ಲಾಗಿದೆ. ಇಬ್ಬರು ಲಾಯರ್ಗಳ ಮಧ್ಯೆ ಇದ್ದ ಟಗ್ ಆಫ್ ವಾರ್ ಎಪಿಸೋಡ್ಗಳು ಚೆನ್ನಾಗಿತ್ತು. ತೀರಾ ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು ಏನೇನೋ ಮಾಡೋಕ್ಕೆ ಹೋಗದೆ ಆದಷ್ಟು ಗ್ರೌಂಡೆಡ್ ಆಗಿ ರಿಯಲಿಸ್ಟಿಕ್ ಆಗಿ ಇಟ್ಟಿದ್ದಾರೆ ಇಲ್ಲಿನ ಸೆಕೆಂಡ್ ಹಾಫ್ನ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಫಾಸ್ಟ್ ಅನಿಸುತ್ತೆ. ಪ್ರೊಸೀಡಿಂಗ್ಸ್ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಸೊ ನನಗೆಲ್ಲೂ ಎಳಿತಾ ಇದ್ದಾರೆ, ಬೋರ್ ಆಗ್ತದೆ ಅನ್ನೋ ಒಂದು ಫೀಲ್ ಬರಲಿಲ್ಲ. ತುಂಬ ಎಂಗೇಜಿಂಗ್ ಆಗಿತ್ತು ಇಲ್ಲಿನ ಸೆಕೆಂಡ್ ಹಾಫ್. ಆ್ಯಂಡ್ ಕೊನೆಯ 15 ನಿಮಿಷ ಏನಿದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಥಿಯೇಟರ್ನಲ್ಲಿ. ಇನ್ನು ಸ್ಟೋರಿ ಟೆಲ್ಲಿಂಗ್ ವಿಚಾರಕ್ಕೆ ಬಂದರೆ, ಫಸ್ಟ್ ಹಾಫ್ನ ಸೆಟಪ್ಗೆ ತಗೊಂಡು ಸೆಕೆಂಡ್ ಹಾಫ್ ಸಾಲಿಡ್ ಆಗಿ ಕೊಟ್ಟಿದ್ದಾರೆ. ಒಂದು ಎಮೋಷ್ನಲ್ ನೋಟಲ್ಲೇ ಸಿನಿಮಾ ಎಂಡ್ ಆಗುತ್ತೆ. ತುಂಬ ಕೋರ್ಟ್ ರೂಮ್ ಡ್ರಾಮಾಗಳಲ್ಲಿ ಒಂದು ಡೈಮೆನ್ಷನ್ ತೋರಿಸ್ತಾರೆ, ಲೈಕ್ ವಿಕ್ಟಿಮ್ ಅನುಭವಿಸೋದು ಅಥವಾ ಕ್ರಿಮಿನಲ್ ಆ್ಯಂಗಲಿಂದ. ಬಟ್ ಇಲ್ಲಿ ವಿಕ್ಟಿಮ್ನ ಕುಟುಂಬದವರು ಪಡೋ ನೋವು, ಅವ್ರಿಗೆ ಬರೋ ಕೋಪ, ಅವರ ಥಾಟ್ಗಳು ಯಾವ್ಯಾವ ರೀತಿ ಇರುತ್ತೆ, ಅವರು ಮೆಂಟಲಿ ಎಷ್ಟು ಕುಗ್ಗಿ ಹೋಗ್ತಾರೆ, ಅದರಿಂದ ಅವ್ರಿಗೇನು ಆಗ್ಬೋದು ಅನ್ನೋದನ್ನು ಹೇಳಿರೋದೆ ಇದನ್ನು ಯುನೀಕ್ ಆಗಿ ನಿಲ್ಲೋ ಹಾಗೆ ಮಾಡುತ್ತೆ. ಸಿನಿಮಾಟೋಗ್ರಫಿ ಸಿನಿಮಾಗೆ ತಕ್ಕಂತೆ ಇದೆ. ಲೈಟಿಂಗ್ ಫ್ರೇಮ್ಸ್ನ ಚೆನ್ನಾಗಿ ಕಾಣಿಸೋ ರೀತಿ ಮಾಡಿವೆ. ಹಾಕಿರೋ ಸೆಟ್ಗಳು ಕತೆಗೆ ತುಂಬ ರಿಲೆವೆಂಟ್ ಅಂತ ಅನಿಸುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ, ಅಜಯ್ ರಾವ್ ಅವ್ರಿಗೆ ಇದು ಕಮ್ಬ್ಯಾಕ್ ಸಿನಿಮಾ ಅಂತೀನಿ ನಾನು. ಟೀಸರ್ ಟ್ರೈಲರ್ ನೋಡಿದಾಗ ಇದ್ಯಾಕೆ ಈ ಮನುಷ್ಯ ಇಷ್ಟೊಂದು ಓವರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಇತ್ತು. ಕ್ಷಮೆ ಇರಲಿ. ಆದರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕತೆಗೆ ತುಂಬ ಸೂಟ್ ಆಗಿದೆ ಅವ್ರ ಪರ್ಫಾರ್ಮೆನ್ಸ್. ಸುಮ್ಮನೆ ಫೈಟು, ಮಾಸ್, ಕಮರ್ಷಿಯಲ್ ಹೀರೋ ಆಗೋದಕ್ಕಿಂತ ಈ ತರಹದ ಸಬ್ಜೆಕ್ಟ್ಗಳಿಂದ ಜನಗಳಿಗೆ ಹತ್ತಿರ ಆಗೋದು ತುಂಬ ಒಳ್ಳೆಯದು ಅನಿಸುತ್ತೆ ಅವರು. ಇನ್ನು ನಮ್ಮ ಮದರ್ ಇಂಡಿಯಾ ಅರ್ಚನಾ ಜೋಯಿಸ್ ಅವರು, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದೇ ಬೇಡ. ಟೈಟಲ್ಲೇ ಕೊಟ್ಟುಬಿಟ್ಟೆ ನಾನಂತೂ, ಮದರ್ ಇಂಡಿಯಾ ಅಂತ. ಆ ತಾಯಿ ಪಡೋ ನೋವು ಹೇಗಿರುತ್ತೆ ಅನ್ನೋದನ್ನು ನಮ್ಮ ಕಣ್ಣು ಮುಂದೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಪ್ರಕಾಶ್ ಬೆಳವಾಡಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆದರೆ ಅವರಿಂದ ಇನ್ನೂ ತಗಿಸ್ಬೋದಿತ್ತು ಅಂತ ಅನ್ನಿಸ್ತು. ಇನ್ನು ಮಿಕ್ದವರೆಲ್ಲ ಕತೆಗೆ ಬೇಕಾದಷ್ಟು ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ, ಮೊದಲ 30 ನಿಮಿಷಗಳು ಸಿನಿಮಾಗೆ ತುಂಬ ಕ್ರೂಷಿಯಲ್. ಸ್ಪೆಷಲಿ ಕೋರ್ಟ್ ರೂಮ್ ಡ್ರಾಮಾಗಳಲ್ಲಿ ಇಂಟೆನ್ಸ್ ಆಗಿಯೇ ಹೋಗಬೇಕು ಅಂತ ಹೇಳಲ್ಲ, ಆದರೆ ಬೇಡದೇ ಇರೋದನ್ನು ತರೋದು ನಮಗೆ ಸ್ವಲ್ಪ ನೋಡುವಾಗ ಡಿಸ್ಟರ್ಬ್ ಮಾಡುತ್ತೆ. ಮೇಜರ್ ಇನ್ಸಿಡೆಂಟ್ನ ತೋರಿಸಿ ಅಜಯ್ ರಾವ್ ಅವರ ಎಂಟ್ರಿ ಚೆನ್ನಾಗಿತ್ತು, ಕತೆಗೆ ರಿಲೆವೆಂಟ್ ಆಗಿಯೇ ಇತ್ತು. ಆದರೆ ಹೀರೋಯಿನ್ನು, ಸಾಂಗು ಇವು ಸ್ವಲ್ಪ ರುಟೀನ್ ವೇನ ಹಿಡಿತವೆ. ಅವು ಅಷ್ಟೊಂದು ವರ್ಕೌಟ್ ಆಗಲಿಲ್ಲ ನನಗೆ. ಓವರಾಲ್ ಆಗಿ ನನ್ನ ಪ್ರಕಾರ ಸಿನಿಮಾ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಫ್ಯಾಮಿಲಿ ಜೊತೆ ನೋಡೋ ರೀತಿಯೇ ಸಿನಿಮಾನ ಕಟ್ಕೊಟ್ಟಿದ್ದಾರೆ, ಅದು ತುಂಬ ಒಳ್ಳೆಯದು. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.